ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಕಾಮೆಡ್ಗೆ ಕೌನ್ಸಿಲಿಂಗಲ್ಲಿ ಈಗ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ಮತ್ತು ಯಾರ್ಯಾರು ಸೀಟ್ ಸಿಕ್ಬಿಟ್ಟು ಅಡ್ಮಿಷನ್ ಮಾಡಿಸ್ಬೇಕು ಬೇಡವೋ, ಕೆ ಸಿ ಇ ಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಸೀಟ್ ಸಿಕ್ಕರೆ ಏನು ಮಾಡಬೇಕು, ಸೊ ಇಂತಹ ಡೈಲೆಮಾದಲ್ಲಿ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸನ್ನು ನಿಮಗೆ ನಾನು ಹೇಳ್ತಾ ಇರುವಂಥದ್ದು ಏನಂತಂದರೆ, ಸೊ ಇಲ್ಲಿ ಕಾಮೆಡ್ಕೆದವರ ಕಡೆಯಿಂದ ನಿನ್ನೆ ಎಲ್ಲರಿಗೂ ಕೂಡ ಒಂದು ಮೇಲ್ ಬಂದಿದೆ. ಸೊ ಆ ಮೇಲಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಸೊ ನೀವು ಥರ್ಡ್ ರೌಂಡ್ ತನಕನೂ ಕಾಮೆಡ್ಕೆದಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು, ಬಟ್ ಅದರ ಜೊತೆಗೆ ನೀವು KCET ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಏನಾದರೂ ಸೀಟು ಸಿಕ್ತು ಅಂತಂದರೆ ಆ ಸೀಟು ಸಿಕ್ಕಿರುವಂತಹ ದಾಖಲೆಗಳನ್ನು, ಅಂದರೆ ಅಲಾಟ್ಮೆಂಟ್ ಲೆಟರ್ ಇರಬಹುದು ಅಥವಾ ಈ ಅಡ್ಮಿಷನ್ ಆರ್ಡರ್ ಇರಬಹುದು, ಇವನ್ನೆಲ್ಲ ತೆಗೆದುಕೊಂಡು ಹೋಗಿ ಕಾಮೆಡ್ಕೆದವರಿಗೆ ಕೊಟ್ಟರೆ, ಸೊ ಹೇಗೆ ಕೊಡೋದು, ಆನ್ಲೈನಲ್ಲಿ ಅಪ್ಲೋಡ್ ಮಾಡೋದು, ಇವನ್ನೆಲ್ಲ ಕಾಮೆಡ್ಕೆದವರು ಆಮೇಲೆ ಹೇಳ್ತಾರೆ. ಓಕೆ, ಸೊ ಕಾಮೆಡ್ಕೆದವರಿಗೆ ಅದನ್ನು ತಿಳಿಸಿದ್ರೆ ಕೊಟ್ಟರೆ, ಸೊ ಕಾಮೆಡ್ಕೆದವರು ನೀವು ತುಂಬಿದಂತಹ ದುಡ್ಡನ್ನು, ನೀವು ಥರ್ಡ್ ರೌಂಡ್ ತನಕ ವೇಟ್ ಮಾಡಿ ದುಡ್ಡನ್ನು ತುಂಬಿ ಅಡ್ಮಿಷನ್ ಮಾಡಿಸಿರ್ತೀರಿ, ಸೊ ಆ ತುಂಬಿದಂತಹ ದುಡ್ಡನ್ನು ನಿಮಗೆ ವಾಪಸ್ ಕೊಡ್ತೀವಿ ಅಂತ ಹೇಳಿರುವಂಥದ್ದು. ಸೊ ಅದಕ್ಕೆ ಅಫಿಷಿಯಲ್ ಆಗಿ ಪ್ರತಿಯೊಬ್ಬರಿಗೂ ಕೂಡ ಮೇಲ್ ಕೂಡ ಬಂದಿದೆ. ಸೊ ನಾನು ಕಾಲ್ ಮಾಡಿದಾಗ ಅಥವಾ ನಮ್ಮ ಪೇರೆಂಟ್ಸ್ಗಳು ಕಾಲ್ ಮಾಡಿದಾಗ ಕಸ್ಟಮರ್ ಕೇರ್ ಕಾಮೆಡ್ಕೆದವರು ಕೂಡ ಹೇಳಿದ್ದು ಇಷ್ಟೇ, ಸೊ ನಾವು ನಿಮ್ಮ ದುಡ್ಡನ್ನು ವಾಪಸ್ ಕೊಡ್ತೀವಿ, ಅದಾದ್ಮೇಲೆ ಕಾಮೆಡ್ಕೆದವರಿಗೆ ಅಂತ ಹೇಳಿ ಒಂದು ಸ್ಪೆಷಲ್ ಎಕ್ಸ್ಕ್ಲೂಸಿವ್ ರೌಂಡ್ ಅಂತ ಮಾಡಿಕೊಂಡು, ಸೊ ಹೀಗೆ ಖಾಲಿಯಾಗಿರುವಂತಹ ಸೀಟ್ಗಳನ್ನು ನಾವು ತುಂಬಿಕೊಳ್ತೀವಿ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ. ಸೊ ಆ ಒಂದು ಮೇಲನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಅದು ಡೆಫಿನೆಟ್ಲಿ ಇದು ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ಬಹಳಷ್ಟು ಜನ ಕಾಮೆಡ್ಕೆ ವಿದ್ಯಾರ್ಥಿಗಳು ಹೇಗೆ ನಾವು KCET ಜೊತೆ ಬ್ಯಾಲೆನ್ಸ್ ಮಾಡಬೇಕು ಅಂತ ವೇಟ್ ಮಾಡ್ತಾ ಇದ್ರು. ಸೊ ಈಗ ಅದರ ಬಗ್ಗೆ ಚಿಂತೆಯನ್ನು ಬಿಟ್ಟುಬಿಡಿ, ಕಾಮೆಡ್ಕೆದಲ್ಲಿ ಖುಷಿಯಿಂದ ಪಾಲ್ಗೊಳ್ಳಿ. ಸೊ ಇದರಲ್ಲಿ ಯಾವುದಾದ್ರೂ ನಿಮಗೆ ಬೇಕಾದಂತಹ ಸೀಟು ಸಿಕ್ಕರೆ 2.5 ಲಕ್ಷ ಕೊಟ್ಟು ಬಿಟ್ಟು ಅದನ್ನ ಬುಕ್ ಕೂಡ ಮಾಡಿ ಅಡ್ಮಿಷನ್ ಕೂಡ ಮಾಡ್ಕೊಳ್ಳಿ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೂಡ ಕೊಡಿ, ಏನೂ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ನಿಮಗೆ KCET ಅಲಾಟ್ಮೆಂಟ್ ಲೆಟರ್ನ ಸಿಕ್ಕ ತಕ್ಷಣ ಕಾಮೆಡ್ಕೆದವರು ನಿಮ್ಮ ದುಡ್ಡನ್ನು ವಾಪಸ್ ಕೊಡ್ತಾರೆ ಮತ್ತು ಅವರು ತೆಗೆದುಕೊಂಡಿರುವಂತಹ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನು ವಾಪಸ್ ಕೊಡ್ತಾರೆ. ಅದ್ರ ಬಗ್ಗೆ ಯಾವುದೇ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈಗೊಂದು ವಾರದಿಂದ ಬಹಳಷ್ಟು ಜನ ಪೇರೆಂಟ್ಸ್ಗಳು ಕಾಮೆಡ್ಕೆ ಕಸ್ಟಮರ್ ಕೇರಿಗೆ ಫೋನ್ ಮಾಡ್ತಾ ಇದ್ರು. ಸೊ ಅದರಿಂದ ತಲೆ ಕೆಟ್ಟುಬಿಟ್ಟು ಅವರೇ ಪ್ರತಿಯೊಬ್ಬ ಕಾಮೆಡ್ಕೆ ವಿದ್ಯಾರ್ಥಿಯು ಕೂಡ ಮೇಲನ್ನು ಮಾಡಿಬಿಟ್ಟಿದ್ದಾರೆ. ದಯವಿಟ್ಟು ನಿಮ್ಮ ಮೇಲ್ ID ಯನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಆ ಒಂದು ಮೇಲ್ ಏನನ್ನ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಸೊ ಇದು ಕಾಮೆಡ್ಕೆದವರಿಂದ ಬಂದಿರುವಂತ ಒಂದು ಮೇಲ್. ಸೊ ಇಲ್ಲಿ ಕ್ಲಿಯರ್ ಕಟ್ ಆಗಿ ಏನ್ ಹೇಳಿದ್ದಾರೆ ಅಂತಂದ್ರೆ, if a candidate gets a KE or KCET seat before the cancellation period of Comedk round 2 phase 2 and wishes to join the KEA seat, such candidate must cancel his or her Comedk seat during the cancellation period before start of Comedk round 3. So andre they will full refund of the total fees paid. ಸೊ ಇಲ್ಲಿ ಒಂದು ಕಂಡೀಷನ್ ಏನು ಕೊಟ್ಟಿದ್ದಾರೆ ಅಂತಂದ್ರೆ, ನಿಮ್ಮದೇನಾದ್ರೂ KCET ಕೌನ್ಸಿಲಿಂಗ್ ಹೀಗೆ ಸ್ಟಾರ್ಟ್ ಆಗುವಂತ ಯಾವುದೇ ಲಕ್ಷಣಗಳು ಇಲ್ಲ. ಸೊ ಸ್ಟಾರ್ಟ್ ಆಯ್ತು ಅಂದ್ರೆ ಬಿಫೋರ್ ರೌಂಡ್ 2 ಫೇಸ್ 2 ಅಂದ್ರೆ ಆಗಸ್ಟ್ 14ರ ಒಳಗಾಗಿ, ಸೊ ನಿಮಗೇನಾದ್ರೂ KCET ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ತು, ಸೊ ಇಫ್ ಯು ವಾಂಟ್ ಟು ಕ್ಯಾನ್ಸಲ್ ದಟ್ ಪರ್ಟಿಕ್ಯುಲರ್ ಸೀಟ್, ಸೊ ಹಾಗೇನಾದ್ರೂ ಆಯ್ತು ಅಂತಂದ್ರೆ, ಸೊ ನೀವು ಯಾವುದೇ ಪ್ರೂಫ್ ಅನ್ನು ಕೊಡುವಂತ ಅವಶ್ಯಕತೆ ಇಲ್ಲ, ನೀವು ಕ್ಯಾನ್ಸಲೇಷನ್ ಅನ್ನು ಮಾಡ್ಕೊಳ್ಬಹುದು, ನಿಮ್ಮ ಫೀಸ್ ಅನ್ನು ವಾಪಸ್ ಕೊಡ್ತಾರೆ. ಇನ್ನು ಎರಡನೇದಾಗಿ, ಇಫ್ ದ ಕ್ಯಾಂಡಿಡೇಟ್ ಹೂ ಆರ್ ಅಲಾಟೆಡ್ KEA KCET ಸೀಟ್ ಡ್ಯೂರಿಂಗ್ ಆರ್ ಆಫ್ಟರ್ ಕಾಮೆಡ್ಕ್ ರೌಂಡ್ 3, ಈಗ ಕಾಮೆಡ್ಕ್ ರೌಂಡ್ 3 ಆದ ಮೇಲೆ ನಿಮಗೇನಾದ್ರೂ KCET ರೌಂಡ್ 2 ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕರೆ, ಇಫ್ ದೆನ್ ವಿಶಸ್ ಟು ಕ್ಯಾನ್ಸಲ್ ದೇರ್ ಕಾಮೆಡ್ಕ್ ಸೀಟ್, ನೀವೇನಾದ್ರೂ ಕಾಮೆಡ್ಕ್ ಸೀಟ್ ಅನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಇದ್ರೆ ಅವ್ರು ಹೇಳಿರುವಂತದ್ದು, ದೇ ವಿಲ್ ಗೆಟ್ ಫುಲ್ ರೀಫಂಡ್ ಆಫ್ ಮನಿ ಓನ್ಲಿ ಆನ್ ಸಬ್ಮಿಟಿಂಗ್ ದೇರ್ KEA KCET ಅಡ್ಮಿಷನ್ ಆರ್ಡರ್ ಅಂಡ್ ಫುಲ್ ಫೀಸ್ ಪೇಡ್ ಪ್ರೂಫ್. ಅಂದ್ರೆ ನೀವು KEA ಅಲ್ಲಿ ಸಿಕ್ಕಿರುವಂತಹ ಸೀಟಿಗೆ ಆ ಫೀಸ್ ಅನ್ನ ಪೇ ಮಾಡಬೇಕು, ಅದಾದ್ಮೇಲೆ ಅಡ್ಮಿಷನ್ ಆರ್ಡರ್ನ ಕೊಡ್ತಾರೆ. ಆ ಅಡ್ಮಿಷನ್ ಆರ್ಡರ್ ಮತ್ತೆ ಫೀಸ್ ಪೇಡ್ ಪ್ರೂಫ್ ಅನ್ನ ನೀವೇನಾದ್ರೂ ಕಾಮೆಡ್ಕೆದವರಿಗೆ ಸಬ್ಮಿಟ್ ಮಾಡಿದರೆ, ಕಾಮೆಡ್ಕೆದವರು ನಿಮ್ಮ ಸೀಟನ್ನ ಕ್ಯಾನ್ಸಲ್ ಮಾಡ್ತಾರೆ ಮತ್ತೆ ನೀವು ಕಟ್ಟಿರುವಂತಹ ದುಡ್ಡನ್ನ ವಾಪಸ್ ಕೊಡ್ತಾರೆ. ಸೊ ಬೇರೆ ಯಾವುದೋ ಒಂದು ರೀಸನ್ನಿಗೆ, KEA ಅಲ್ಲಿ ಸೀಟ್ ಸಿಕ್ಕಿಲ್ಲ, ಬೇರೆ ಯಾವುದೋ ಒಂದು ರೀಸನ್ನಿಗೆ ನೀವು ಕಾಮೆಡ್ಕ್ ರೌಂಡ್ 3 ಆದಮೇಲೆ ಕಾಮೆಡ್ಕ್ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಹೋದ್ರೆ ಅವರು ಮಾಡೋದಿಲ್ಲ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಎಡಿಷನ್ ಟು ದಟ್, ಸೊ 5 ಟೈಮ್ಸ್ ದ ಫೀಸ್ ಪೇಡ್ ಅನ್ನ ನೀವು ಪೆನಾಲ್ಟಿ ಆಗಿ ಕಟ್ಟಬೇಕಾಗ್ತದೆ. ಸೊ ಈ ಒಂದು ಮೇಲಿನ ಒಂದು ಸಾರಾಂಶ ಬ್ರೀಫ್ ಆಗಿ ಹೇಳಬೇಕು ಅಂತ ಅಂದ್ರೆ, ಸೊ ಕಾಮೆಡ್ಕ್ ಮತ್ತು ಕೌನ್ಸಿಲಿಂಗ್, KEA ಕೌನ್ಸಿಲಿಂಗ್ ಏನಿದೆ ಅದು ಪ್ಯಾರಲಲ್ ಆಗಿ ನಡೀತಾ ಇಲ್ಲ. KEA ಕೌನ್ಸಿಲಿಂಗ್ ರೌಂಡ್ 3 ಅಂದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ನಾವೇನು ಹೇಳ್ತೀವಿ KCET ಯಲ್ಲಿ,
ಅದರಲ್ಲಿ ಏನಾದರೂ ನಿಮಗೆ ಸೀಟ್ ಸಿಕ್ಕರೆ ಸೀಟ್ ಸಿಕ್ಕ ಮೇಲೆ ನೀವು ದುಡ್ಡನ್ನು ಪೇ ಮಾಡಬೇಕು. ಪೇ ಮಾಡಿದ ಮೇಲೆ ಅಡ್ಮಿಷನ್ ಆರ್ಡರ್ನ ಕೆಇಎದವರು ಕೊಡ್ತಾರೆ. ಇವೆರಡನ್ನ ನೀವು ಕಾಮೆಡ್ಕೆಗೆ ಸಬ್ಮಿಟ್ ಮಾಡಿದರೆ ಕಾಮೆಡ್ಕೆದಲ್ಲಿ ತುಂಬಿರುವಂತಹ ದುಡ್ಡು ಮತ್ತೆ ಆ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನಿದೆ ಅದು ನಿಮಗೆ ವಾಪಸ್ ಕೊಡ್ತೀವಿ ಅನ್ನೋದನ್ನ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿರುವಂಥದ್ದು. ಅದಕ್ಕೆ ಕಾಮೆಡ್ಕೆದಲ್ಲಿ ಪಾರ್ಟಿಸಿಪೇಟ್ ಮಾಡೋರು ಯಾವುದೇ ಡೈಲೆಮಾದಲ್ಲಿ ಇರುವಂಥ ಅವಶ್ಯಕತೆ ಬೇಡ, ಧೈರ್ಯವಾಗಿ ಮುನ್ನುಗ್ಗಿ. ಸೊ ನಿಮಗೇನಾದರೂ ಸೀಟ್ ಸಿಕ್ತು ಅಂದರೆ ಅಡ್ಮಿಷನ್ ಕೂಡ ಮಾಡಿಸ್ಕೊಳ್ಳಿ. ನಿಮಗೆ ಬೇಕಾದ ಸೀಟು ಮಾತ್ರ ಅಡ್ಮಿಷನ್ ಮಾಡಿಸ್ಕೊಳ್ಳಿ. ಅದಾದಮೇಲೆ ಕೆಇಎದಲ್ಲೂ ಬೇಕಾದ್ರೆ ಅದೇ ಕಾಲೇಜ್ ಆದರೂ ಸಿಗಲಿ ಅಥವಾ ಅದಕ್ಕಿಂತ ಒಳ್ಳೆ ಕಾಲೇಜ್ ನಿಮಗೆ ಸಿಕ್ಕರೂ ಕೂಡ ಸೊ ಕೆಇಎದಲ್ಲಿ ಸಿಕ್ಕಂತಹ ಸೀಟಿಗೆ ಅಡ್ಮಿಷನ್ ಮಾಡಿಸೋದಕ್ಕೆ ನೀವೇನು ದುಡ್ಡು ತುಂಬ್ತೀರಿ ಆ ಫೀಸ್ ಪೇಡ್ ಪ್ರೂಫ್ ಮತ್ತು ಅಡ್ಮಿಷನ್ ಆರ್ಡರ್ನ ತೆಗೆದುಕೊಂಡು ಹೋಗಿ ಕಾಮೆಡ್ಕೆ ಕೊಡಿ. ಅವರು ನಿಮ್ಮ ದುಡ್ಡನ್ನು ವಾಪಸ್ ಕೊಡ್ತಾರೆ, ಡಾಕ್ಯುಮೆಂಟ್ಸನ್ನು ವಾಪಸ್ ಕೊಡ್ತಾರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.